ಬರೀ ಒಂದೇ ಒಂದು ಸಣ್ಣ ಅಭ್ಯಾಸವು ನಮ್ಮ ಇಡೀ ಜೀವನನೇ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು. ಪ್ರತಿದಿನ ನೀವು ಬರೀ 1% ಉತ್ತಮವಾದರೆ ಸಾಕು, ನೀವು ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತೀರಾ. ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ನಾನು ನಿಮಗೆ ಹೇಳಕ್ ಹೋಗ್ತಾ ಇರೋ ಪುಸ್ತಕ ಅಮೆರಿಕಾದ ಪ್ರಸಿದ್ಧ ಸೆಲ್ಫ್ ಇಂಪ್ರೂವ್ಮೆಂಟ್ ರೈಟರ್ ಆಗಿರುವ ಜೇಮ್ಸ್ ಕ್ಲಿಯರ್ ಅವರು ಬರೆದ ಅಟೋಮಿಕ್ ಹ್ಯಾಬಿಟ್ಸ್ ಎಂಬ ಪುಸ್ತಕ. ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ, ಪುಸ್ತಕದ ಒಳಗಡೆ ಹೋಗೋಣ. ಮೊದಲು ಆಟೋಮಿಕ್ ಎಂದರೆ ತುಂಬಾ ಚಿಕ್ಕದು ಮತ್ತು ಹ್ಯಾಬಿಟ್ಸ್ ಎಂದರೆ ಪ್ರತಿದಿನ ನಾವು ಮಾಡುವ ಅಭ್ಯಾಸಗಳು. ಹಾಗೇನೆ ಲೇಖಕರು ಈ ಪುಸ್ತಕದ ಮೊದಲನೇ ಹಂತದಲ್ಲಿ ಹೇಳುತ್ತಾರೆ, ಸ್ಮಾಲ್ ಹ್ಯಾಬಿಟ್ಸ್ ಕ್ರಿಯೇಟ್ಸ್ ಅ ಬಿಗ್ ರಿಸಲ್ಟ್. ಇದರ ಅರ್ಥ ಬರೀ ಕೇವಲ ಸಣ್ಣ ಅಭ್ಯಾಸಗಳು ನಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ನಾವು ದಿನನಿತ್ಯ ತೆಗೆದುಕೊಳ್ಳುವ ಸಣ್ಣ ಸಣ್ಣ ಅಭ್ಯಾಸಗಳು ನಮಗೆ ಒಂದಲ್ಲ ಒಂದು ದಿನ ದೊಡ್ಡ ಯಶಸ್ಸನ್ನು ಕೊಡುತ್ತವೆ. ಉದಾಹರಣೆಗೆ, ದಿನಾಲೂ ನೀನು ಬರೀ 10 ಪುಷಪ್ಸ್ಗಳನ್ನು ಮಾಡುವುದರಿಂದ ಒಂದು ವರ್ಷದಲ್ಲಿ ನಿನ್ನ ದೇಹದ ಶಕ್ತಿ ಹೆಚ್ಚಾಗಿರುತ್ತದೆ ಮತ್ತು ನೀವು ತುಂಬಾ ಬಲಿಷ್ಠವಾಗಿರ್ತೀರ. ಹಾಗೆಯೇ ಈ ಒಂದು ಹಂತದಿಂದ ಲೇಖಕರು ನಮಗೆ ಕೊಡುವ ಸಂದೇಶವೇನೆಂದರೆ, ಯಶಸ್ಸು ಎಂಬುದು ತಕ್ಷಣವೇ ನಮಗೆ ದೊರಕುವುದಿಲ್ಲ. ಅದು ನಾವುಗಳು ಪ್ರತಿನಿತ್ಯ ತೆಗೆದುಕೊಳ್ಳುವ ಸಣ್ಣ ಅಭ್ಯಾಸಗಳ ಪ್ರತಿಫಲ. ಲೇಖಕರು ಎರಡನೇ ಹಂತದಲ್ಲಿ ಹೇಳುತ್ತಾರೆ, ಫೋಕಸ್ ಆನ್ ಸಿಸ್ಟಮ್ ನಾಟ್ ಅ ಗೋಲ್ಸ್. ಇದರ ಅರ್ಥ ಗುರಿಯ ವ್ಯವಸ್ಥೆಯ ಮೇಲೆ ಗಮನ ಇಡಿ, ಹೊರತು ಗುರಿಯ ಮೇಲೆ ಅಲ್ಲ. ಹೌದು, ನಾವೆಲ್ಲರೂ ನಾನು ಅದು ಆಗಬೇಕು, ನಾನು ಹಾಗೆ ಆಗಬೇಕು, ನಾನು ಅದನ್ನು ಸಾಧಿಸಬೇಕು ಎಂಬ ಗುರಿಗಳನ್ನು ಇಡುತ್ತಾರೆ. ಅದನ್ನು ಪಡೆದುಕೊಳ್ಳಲು ನಾವು ಏನು ಮಾಡಬೇಕೆಂಬುದನ್ನು ಮರೆತು ಬಿಡುತ್ತಾರೆ. ಉದಾಹರಣೆಗೆ, ಒಬ್ಬ ತುಂಬಾ ದಪ್ಪಗಿರೋ ವ್ಯಕ್ತಿ ತನ್ನ ದೇಹದ ತೂಕವನ್ನು ಇಳಿಸಿಕೊಳ್ಳಲು ಗುರಿ ಇಡುತ್ತಾನೆ. ಆದರೆ ಅದನ್ನು ಮಾಡಲಿಕ್ಕೆ ಪ್ರತಿನಿತ್ಯ ನಾನು ಯಾವ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಮರೆತು ಬಿಡುತ್ತಾನೆ. ಇದನ್ನೇ ಲೇಖಕರು ಯಶಸ್ವಿಗಳು ಗುರಿಗಿಂತ ವ್ಯವಸ್ಥೆಯ ಮೇಲೆ ಗಮನ ಹರಿಸುತ್ತಾರೆ ಎಂದು ಈ ಒಂದು ಹಂತದಲ್ಲಿ ನಮಗೆ ತಿಳಿಸಿದ್ದಾರೆ. ಲೇಖಕರು ಮೂರನೇ ಹಂತದಲ್ಲಿ ಹೇಳುತ್ತಾರೆ, ಐಡೆಂಟಿಟಿ ಬೇಸ್ಡ್ ಹ್ಯಾಬಿಟ್ಸ್. ಇದರ ಅರ್ಥ ನಿಮ್ಮಲ್ಲಿರುವ ಹ್ಯಾಬಿಟ್ಸ್ಗಳಿಂದ ನಿಮ್ಮನ್ನು ನೀವು ಗುರುತಿಸಿ. ಹೌದು, ನಾನು ಪುಸ್ತಕ ಓದುತ್ತೇನೆ ಎನ್ನುವ ಬದಲು ನಾನು ಪುಸ್ತಕಗಳನ್ನು ಓದಲು ಇಷ್ಟಪಡುತ್ತೇನೆ ಮತ್ತು ನಾನು ಒಬ್ಬ ಒಳ್ಳೆಯ ಓದುಗಾರ. ಮೊದಲು ನೀವು ನಿಮ್ಮ ಐಡೆಂಟಿಟಿ ಹ್ಯಾಬಿಟ್ಸ್ಗಳನ್ನು ನೀವು ಫೈಂಡ್ ಔಟ್ ಮಾಡಿ ಮತ್ತು ಅದರ ತಕ್ಕಂತೆ ನೀವು ಚೇಂಜ್ ಆಗುತ್ತೀರಾ. ಲೇಖಕರು 4ನೇ ಹಂತದಲ್ಲಿ ಹೇಳುತ್ತಾರೆ, ದ 4 laws ಆಫ್ ಹ್ಯಾಬಿಟ್ಸ್ ಫಾರ್ಮೇಷನ್. ಅಂದರೆ ಅಭ್ಯಾಸಗಳನ್ನು ನಮಗೆ ರೂಢಿ ಮಾಡಿಸಲಿಕ್ಕೆ ನಾವು ಈ 4 ನಿಯಮಗಳನ್ನು ಪಾಲಿಸಬೇಕು. ಹೌದು, 4ನೇ ಹಂತದಲ್ಲಿ ಲೇಖಕರು ನಮಗೆ 4 ವಿಭಾಗಗಳಲ್ಲಿ ಬೇರ್ಪಡಿಸುತ್ತಾರೆ. ಅದರಲ್ಲಿ ಮೊದಲನೆಯದು ನಿಯಮ 1, ಮೇಕ್ ಇಟ್ ಆಬ್ವಿಯಸ್. ಅಂದರೆ ಒಳ್ಳೆಯ ಅಭ್ಯಾಸಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಿರಿ. ಉದಾಹರಣೆಗೆ, ಪುಸ್ತಕ ಓದಲು ಬಯಸಿದರೆ ಮೊದಲು ಪುಸ್ತಕವನ್ನು ನಿಮ್ಮ ಬೆಡ್ ಹತ್ತಿರ ಇಡಿ. ಹೀಗೆ ಮಾಡುವುದರಿಂದ ನಿಧಾನವಾಗಿ ನಾವು ನಮ್ಮ ಅಭ್ಯಾಸಗಳನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಹಾಗೇನೆ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ರಿಮೂವ್ ಮಾಡಲಿಕ್ಕೆ ನಾವು ಟ್ರಿಗರ್ಸ್ಗಳನ್ನು ರಿಮೂವ್ ಮಾಡಬೇಕು. ಹಾಗೇನೆ ಲೇಖಕರು 2ನೇ ನಿಯಮದಲ್ಲಿ ಹೇಳುತ್ತಾರೆ, ಮೇಕ್ ಇಟ್ ಅಟ್ರಾಕ್ಟಿವ್. ಇದರ ಅರ್ಥ ನೀವು ಪ್ರತಿನಿತ್ಯ ಮಾಡುವ ಒಳ್ಳೆಯ ಅಭ್ಯಾಸಗಳನ್ನು ವೈಭವೀಕರಿಸಬೇಕು. ಅದು ನೋಡಲು ಸುಂದರವಾಗಿ ಕಾಣಿಸುತ್ತರ ಮಾಡಬೇಕು. ಉದಾಹರಣೆಗೆ, ಓದಲು ಬಯಸಿದರೆ ನೀವು ಓದುವ ಟೇಬಲ್ ಮತ್ತು ರೂಮನ್ನು ಸದಾ ಸ್ವಚ್ಛವಾಗಿಡಬೇಕು. ಓದಲು ಮನಸ್ಸಾಗುವ ರೀತಿ ಎನ್ವಿರಾನ್ಮೆಂಟ್ಗೆ ಬದಲಾಯಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಮ್ಮ ಮನಸ್ಸು ಆ ಕೆಲಸ ಮಾಡಲು ಸಿದ್ಧವಾಗುತ್ತದೆ. ಹಾಗೇನೆ ನಿಯಮ 3ರಲ್ಲಿ ಹೇಳುತ್ತಾರೆ, ಮೇಕ್ ಇಟ್ ಈಸಿ. ಎಂದರೆ ಅಭ್ಯಾಸಗಳು ಸುಲಭವಾಗಿಸಿ ಮತ್ತು ಸಣ್ಣದಾಗಿ ಪ್ರಾರಂಭಿಸಿ. ಉದಾಹರಣೆಗೆ, ಮೊದಲನೇ ದಿನವೇ 50 ಪುಷಪ್ಸ್ ಮಾಡಬೇಕು ಎಂದು ಪ್ಲಾನ್ ಮಾಡಬೇಡಿ. ಮೊದಲನೇ ದಿನ ಬರೀ 10 ಪುಷಪ್ಸ್ ಮಾಡುತ್ತೇನೆ ಎಂದು ಆರಂಭಿಸಿ. ಹೀಗೆ ಮಾಡುವುದರಿಂದ ನಾವು ಒಂದೊಳ್ಳೆ ಹ್ಯಾಬಿಟ್ ಅನ್ನು ಸುಲಭವಾಗಿ ಪ್ರಾರಂಭಿಸಿದಂತಾಗುತ್ತದೆ. ಇದರಿಂದ ನಾವು ಅದರಲ್ಲಿ ಇನ್ಕನ್ಸಿಸ್ಟೆನ್ಸಿ ಆಗುವುದನ್ನು ತಪ್ಪಿಸುತ್ತೇವೆ. ಹಾಗೇನೆ ನಿಯಮ 4ರಲ್ಲಿ ಹೇಳುತ್ತಾರೆ, 2 minute ರೂಲ್. ಇದರ ಅರ್ಥ 2 ನಿಮಿಷದ ನಿಯಮ. ಹೌದು, ಹೊಸ ಹ್ಯಾಬಿಟ್ಸ್ಗಳನ್ನು ನೀವು ಬರೀ 2 ನಿಮಿಷ ಮಾಡುವುದರಿಂದ ಪ್ರಾರಂಭಿಸಬೇಕು. ದಿನಾಲೂ ಪುಸ್ತಕ ಓದಬೇಕೆಂದರೆ ಮೊದಲನೇ ವಾರ ಬರೀ ನೀವು ಒಂದೇ ಒಂದು ಪೇಜನ್ನು ಓದುತ್ತಾ ಸ್ಟಾರ್ಟ್ ಮಾಡಿ. ಹೀಗೆ ಮಾಡುವುದನ್ನು ಲೇಖಕರು 2 minute ರೂಲ್ ಎಂದು ಹೇಳಿದ್ದಾರೆ. ಹಾಗೇನೆ ಲೇಖಕರು ನಿಯಮ 5ರಲ್ಲಿ ಹೇಳುತ್ತಾರೆ, ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ಅಂದರೆ ಒಂದೇ ಒಂದು ಸಣ್ಣ ಗುರಿಯನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ನೀವು ರಿವಾರ್ಡ್ ಅನ್ನು ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ನಾನು ಓದುವುದನ್ನು ಮುಗಿಸಿದ ಮೇಲೆ ಒಂದು ಸಾಂಗ್ ಕೇಳುತ್ತೇನೆ. ಹೌದು, ಈ ರೀತಿ ಮಾಡುವುದರಿಂದ ನಮ್ಮ ಬ್ರೈನ್
ಅದನ್ನು ಇಷ್ಟಪಡುತ್ತದೆ. ಲೇಖಕರು ಹಂತ 4ರಲ್ಲಿ ಹೇಳ್ತಾರೆ, ಹ್ಯಾಬಿಟ್ ಟ್ರ್ಯಾಕಿಂಗ್ ಅಂದರೆ ನಿಮ್ಮ ಅಭ್ಯಾಸಗಳನ್ನು ನೀವು ದಿನಾಲು ಗಮನಿಸುತ್ತೀರಿ. ಹೌದು, ಪ್ರತಿದಿನ ನಿಮ್ಮ ಅಭ್ಯಾಸಗಳನ್ನು ಟ್ರ್ಯಾಕ್ ಮಾಡಿ. ಹೀಗೆ ಮಾಡುವುದರಿಂದ ನೀವು ನಿಧಾನವಾಗಿ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡುತ್ತೀರಿ. ನೀವು ದಿನಾಲು ಮಾಡಬೇಕೆಂದುಕೊಂಡಿರುವ ಕೆಲಸಗಳನ್ನು ಒಂದು ಶೀಟ್ನಲ್ಲಿ ಬರೆದು ಇಡಿ. ಆ ದಿನ ಆ ಡೇಟ್ ನಂದು ಮಾಡಿದ ಕೆಲಸಗಳನ್ನು ನೀವು ರೈಟ್ ಮಾರ್ಕ್ ಅನ್ನು ಗುರುತಿಸಿ. ಆ ಕೆಲಸ ಮತ್ತು ಅವತ್ತು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಅದನ್ನು ರಾಂಗ್ ಅಂತ ಹಾಕಿ. ಹೀಗೆ ಮಾಡುವುದರಿಂದ ನೀವು ನಿಮ್ಮ ಹ್ಯಾಬಿಟ್ಸ್ಗಳನ್ನು ಟ್ರ್ಯಾಕ್ ಮಾಡುತ್ತೀರಿ. ಲೇಖಕರು ಹಂತ 5ರಲ್ಲಿ ಹೇಳುತ್ತಾರೆ, ನೆವರ್ ಮಿಸ್ ಅ ಟ್ವೈಸ್ ರೂಲ್. ಇದರ ಅರ್ಥ ಯಾವುದೇ ಒಂದು ಒಳ್ಳೆ ಹ್ಯಾಬಿಟ್ ಅನ್ನು ಪದೇ ಪದೇ ಮಿಸ್ ಮಾಡಬೇಡಿ. ಹೌದು, ಉದಾಹರಣೆ, ಪ್ರತಿದಿನ ನೀವು 10 ಪುಷಪ್ಸ್ ಮಾಡ್ತಿರ್ತೀರಾ, ಆದರೆ ಒಂದು ದಿನ ಅದನ್ನು ಮಿಸ್ ಮಾಡ್ತೀರಾ, ಮತ್ತೆ ಮಾರನೇ ದಿನನೂ ಅದನ್ನ ಮಿಸ್ ಮಾಡ್ತೀರಾ. ಹೀಗೆ ಮಾಡುವುದರಿಂದ ಒಂದು ಒಳ್ಳೆ ಹ್ಯಾಬಿಟ್ ಡೆಸ್ಟ್ರಾಯ್ ಆಗಿ ಒಂದು ಬ್ಯಾಡ್ ಹ್ಯಾಬಿಟ್ ನಾವು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಲೇಖಕರು ಹೇಳ್ತಾರೆ, ನೆವರ್ ಮಿಸ್ ಅ ಟ್ವೈಸ್ ರೂಲ್. ಸರಿ, ಹಾಗಿದ್ರೆ ಈ ಪುಸ್ತಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.